ಪರಮಾತ್ಮ ಕರ್ಣ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಏನ ಪರಾಧವ ಗೈದೆ ನಾನೆನ್ನುತ್ತ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಮಾಧವ ನೀನು ಮಾನವ ನಾನು ಮಾಧವ ನೀನು ಮಾನವ ನಾನು ನನಗೂ ನಿನಗೂ ಏತರ ಸಂಬಂಧ ನನಗೂ ನಿನಗೂ ಏತರ ಸಂಬಂಧ ಒಂದು ಅರಿಯದೆ ಬಲು ನೊಂದೆನು ಸ್ವಾಮಿ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಬಂಧು ಯಾರೋ ಬಳಗವು ಯಾರೋ ಜನ ನಿಂದನೆಯಲಿ ಬಲು ನಂದೆನು ಸ್ವಾಮಿ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಏನ ಪರಾಧವ ಗೈದೆ ನಾನೆನ್ನುತ್ತ ಏನ ಪರಾಧವ ಗೈದೆ ನಾನೆನ್ನುತ್ತ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಕೃಷ್ಣ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕಾರಣ ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದೇ ವಿಚಾರ ಮಾಡು. ಪರಮಾತ್ಮ ನಾನೆಂತಾದರೂ ಊರ್ವಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕಾರಣ ಕುಲಹೀನನಲ್ಲಗೆ ಮಾತರವಿ ಅಂಶದಲವತರಿಸಿದ ಸುಕುಮಾರವ ಸುರದೇರ ಸುಕುಮಾರವ ಮಾತೆ ನಿನ್ನವಳು ಕೊಂದೆ ವರ ಪಾಂಡವ ರಾಜನನೇ ಮಾತೆ ಮಹಿಮನೆಂದೆನಿಸಿ ಬರೆವರವಿದು ತನೆ ಸುಕುಮಾರವ ಸುರಧೀರ ಸುಕುಮಾರವ ಕರ್ಣ ತಳಮಳವೇ ಮನದ ಚಿಂತೆ ತೋರೆ ಕರ್ಣ
ಚಿಂತೆ ದೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಗಣತರ ಬೆನ್ನಿಸಿದ ಮೇದಿನಿಯೊಳು ನೀನು ಗಣತರ ಬೆನ್ನಿಸಿದ ಮೇದಿನಿಯೊಳು ನೀನು ಮಹಾ ಮಹಿಮನೆಂದೆನ್ನಿಸಿದರೆ ಮರವಿಸುತ್ತನೆ ಸುಕುಮಾರಪ್ಪ ಸುರಧೀರ ಸುಕುಮಾರಪ್ಪ ಕುಮಾರಪ್ಪ ಸುಕುಮಾರಪ್ಪ ಕಾರಣ ಪರಮಾತ್ಮ, ಸೂತರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವವೇ? ಕಾರಣ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಲೋಕೈಕ ಮಾತೆಯಾದ ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಅನುಚರಯ್ಯ. ಪರಮಾತ್ಮ, ನೀವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆಕಾಯಲೆಂದು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ರಾಜಾದಿರಾಜನೆಂದೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟಿ ಕುಳಿತುವುದು ನಿನ್ನ ಧರ್ಮವಿನಯ? ಪರಮಾತ್ಮ, ಪಾಂಡವರು ನನ್ನ ಸಹೋದರಾದ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವಂಥವು. ಸಮರೋಸ್ತ ಭರಿತನಾದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾ ಅವಸ್ಥೆಯಲ್ಲಿ ಇದ್ದಾಗ ದುರ್ವಾಸ ಮುನಿಯಿಂದ ಪಡೆದ 5 ಮಂತ್ರದಲ್ಲೊಂದನ್ನು ಲಭಿಸುವುದೋ ಇಲ್ಲವೆಂದು ಒಂದು ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ತೀರದಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಬಹು ಮಮತೆಯಿಂದ ಸಾಕಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರು ಕೌರವರನ್ನು ನಿನ್ನ ಪಾದದ ಕೆಳಗಡೆ ಕೆಡಗಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳಿದ ಪಕ್ಷದಲ್ಲಿ ನೀವು ಹೇಳಿದ ಮಾತು ಸತ್ಯವಾಗಿದ್ದರೆ ಆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನಕುಲದವನೆಂದು ಜರದಾಡುತ್ತಿರುವರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಗೂ ಸಹ ತಿಳಿಯದು. ಆ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಈತನ ಯಾರು? ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಕೇಳುತ್ತಿರುವಳು. ನಾನು ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಅವಳು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ನಿನ್ನನ್ನು ನೋಡುವುದು ಬರುತ್ತಿರುವಳು. ಅವಳ ಮನಸ್ಸನ್ನು ಸಂತೋಷ ಮಾಡು ಕರ್ಣ. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಸೈಡ್ ಬಿಡು. ಓಹೋ, ಪರಮಾತ್ಮನು ಹೇಳುತ್ತಿರುವುದು ಸುಳ್ಳಾಗುವುದಿಲ್ಲ. ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ರುದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಅನುಜನೇ. ತೇಜೋನ್ಮಯಿ ಮುಖಿ ಮೂರ್ತಿಗಳಾದ ನನ್ನ ಸಹೋದರರೇ. ಪಾಂಡುರಾಜ, ಕುಂತಿ ದೇವಿ, ಮಹಾದ್ರು ದೇವತೆಯರು ನನ್ನ ಜನಕ ಜನನಿಯರೇ. ಯಾರೊಡನೆ ಯುದ್ಧಕ್ಕೆ ನಿಂತರೋ ಅಪಜಯವನ್ನೇ ಹೊಂದದ ಆ ನನ್ನ ಪರಮವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿರುವೆನಲ್ಲೋ. ಈ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣಿಂದ ಹೇಗೆ ನೋಡಲಿ? ಬಂಧು ವರ್ಗದವರು ಯಾರೆಂದೇ ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂಬ ತಿಳಿದ ಬಳಿಕ ಎಂತಹ ಉಭಯ ಸಂಕಟವು ಪ್ರಾಪ್ತವಾಯಿತು. ಏ ಪಾಂಡು ಪುತ್ರನಾದ ನೀನು ಪಾಂಡು ತನೆಯರನ್ನು ಕೊಲ್ಲಲು ನಿಂತಿರುವೆಯಲ್ಲೋ.
ಕೊಲ್ಲಲೇ ಪಾಂಡುಕುಮಾರರ ನಾ ಕೊಲ್ಲಲೇ ಕೊಲಲಾಮಿತಡೆ ಕೌರವೇಂದ್ರನು ಸಿರಿ ಸಂಪತ್ತಿ ನಿಂಬಾಳ್ವನೇ ಚಲದಿಂ ಪಾರ್ಥನ ರುಂಡವಂ ತರಿದು ಚಲದಿಂ ಪಾರ್ಥನ ರುಂಡವಂ ತರಿದು ಮಮ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಸಕ್ಕಾಗದೆ ಪಾರ್ಥನ ಘೋರ ಸರಕೆನ ತುತ್ತಾಗಲೇ